ಬನ್ನಿ ಬನ್ನಿ ಮಕ್ಕಳೇ ಜಯಪುರಿಗೆ ಹೋಗೋಣ, ಬನ್ನಿ ಬನ್ನಿ ಮಕ್ಕಳೇ ಜಯಪುರಿಗೆ ಹೋಗೋಣ. ಎಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ವಿದ್ಯಾರ್ಥಿಗಳೇ, ಈಗಾಗಲೇ ಹಿಂದಿನ ಒಂದು ಅವಧಿಯಲ್ಲಿ ಕಲಿತಿರ್ತಕ್ಕಂಥ ಕಲಿಕಾಂಶಗಳ ಪುನರ್ಮನನವನ್ನು ನೋಡಿ. ಇನ್ನು ಮುಂದುವರೆದ ಭಾಗ ಮಕ್ಕಳೇ, ಇವತ್ತಿನ ಈ ಒಂದು ಅವಧಿಯಲ್ಲಿ ನಾವು ತಿಳಿಯೋಣ. ಜಯಪುರದ ಮುಖ್ಯ ಬೀದಿಗಳ ಬಗ್ಗೆ ಡಾಕ್ಟರ್ ಶಿವರಾಮ್ ಕಾರಂತರು ತಮ್ಮ ಒಂದು ಅಭಿಪ್ರಾಯವನ್ನು ಹೀಗೆ ವ್ಯಕ್ತಪಡಿಸ್ತಾರೆ. ಜಯಪುರದ ಮುಖ್ಯ ಬೀದಿಗಳು ನನ್ನ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರಿದವು. ನೋಡಿ ಮಕ್ಕಳೇ, ಜಯಪುರಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮನಸ್ಸಿನ ಮೇಲೆ ತುಂಬ ಒಂದು ಅಗಾಧವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರಿರ್ತಕ್ಕಂಥದ್ದು ಯಾವುದೆಂದರೆ ಆ ಜಯಪುರದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ರಸ್ತೆಗಳು, ಬೀದಿಗಳು. ನೋಡಿ ಅಲ್ಲಿ ಹೇಗಿದೆ, ಅದರ ವಿವರವನ್ನು ಇನ್ನಷ್ಟು ಹೇಳ್ತಾರೆ. ಹೀಗೆ ನೋಡಿ ಮಕ್ಕಳೇ, ಒಂದು ಶತಮಾನದ ಹಿಂದೆ, ಒಂದು ಶತಮಾನದ ಹಿಂದೆ ಆ ಜಯಪುರ ನಗರದ ಬೀದಿಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು. ರಸ್ತೆಗಳ ಲಕ್ಷಣಗಳನ್ನು ಹೇಳ್ತಾರೆ ನೋಡಿ. ಹೀಗೆ ಬಹಳ ಅಗಲವಾಗಿರ್ತಕ್ಕಂಥ ಬೀದಿಗಳು, ನೇರವಾಗಿದ್ದು. ನೋಡಿ, ಇವತ್ತು ರಚನೆ ಆಗಿರ್ತಕ್ಕಂಥದ್ದಲ್ಲ, ಒಂದು ಶತಮಾನದ ಹಿಂದೆ. ಹಾಗಾಗಿ ಅಲ್ಲಿ ಮುಖ್ಯ ಬೀದಿಯ ಚಿತ್ರವನ್ನು ನಾವು ನೋಡ್ಬೋದು ಮಕ್ಕಳೇ. ಹಾಗೆ ಸುಂದರವಾದ ಚೌಕ ನೋಡಿ, ಅಲ್ಲಿ ಆ ಜಯಪುರ ನಗರದಲ್ಲಿ ಏನು ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾಗಿರ್ತಕ್ಕಂಥ ಚೌಕಗಳದಾವೆ ನೋಡಿ. ಅಲ್ಲಿ ಅಗಲವಾಗಿರ್ತಕ್ಕಂಥ ರಸ್ತೆಗಳು ನೇರವಾಗಿದ್ದವು. ನೀವು ಆ ರಸ್ತೆಗಳ ಲಕ್ಷಣವನ್ನು ಕಾರಂತರು ಈ ಒಂದು ಪ್ರವಾಸ ಕಥನದಲ್ಲಿ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆಧುನಿಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಆ ನಗರಗಳು ಪಡೆದುಕೊಂಡಿದ್ದವು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಆ ವಿದ್ಯಾರ್ಥಿಗಳೇ, ಆ ಜಯಪುರ ನಗರದಲ್ಲಿರ್ತಕ್ಕಂಥ ಕೆಲವೊಂದು ಕಡೆ, ಎಲ್ಲ ಕಡೆಯಲ್ಲ, ಕೆಲವೊಂದು ಕಡೆಗಳಲ್ಲಿ ಭವ್ಯವಾಗಿರ್ತಕ್ಕಂಥ ಮಹಾದ್ವಾರಗಳು ಅಲ್ಲೇ ನಿರ್ಮಾಣವನ್ನು ಮಾಡಿದ್ರು. ಇನ್ನು ಕಾರಂತರು ಹೇಳ್ತಾರೆ, ದೇಸಿ ವಾಸ್ತು ರಚನೆಯನ್ನು ಕುರಿತು ಹೇಳ್ತಾರೆ. ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ಒಂದು ವಾಸ್ತು ರಚನೆ ಹೇಗಿತ್ತು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ದೇಶೀಯ ಶೈಲಿಯಲ್ಲಿ ಅಲ್ಲಿ ಮನೆ ಮತ್ತು ಅಂಗಡಿಗಳು ನಿರ್ಮಾಣ ಆಗಿದ್ದವು. ದೇಶೀಯ ಅಂದರೆ ನಮ್ಮ ದೇಶದ ಒಳಗಡೆ ಇರ್ತಕ್ಕಂಥ ಒಂದು ಕಲೆಯ ನೈಪುಣ್ಯತೆಯನ್ನು ಪಡ್ಕೊಂಡು ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇನ್ನು ವಾಸ್ತು ಅಂದ್ರೆ ಕಟ್ಟಡ ನಿರ್ಮಾಣ ಶಾಸ್ತ್ರ. ಇನ್ನು ಅಲ್ಲಿರ್ತಕ್ಕಂಥ ಒಂದೊಂದು ಮನೆಯೂ ಕೂಡ ಒಂದೊಂದು ಶೈಲಿಯದು. ಗಮನಿಸ್ಕೊಳ್ರಿ, ಅಲ್ಲಿ ಎಷ್ಟೊಂದು ಮನೆಗಳು ಕಾಣ್ತಾ ಇದ್ದಾವೆ ನೋಡಿ ಮಕ್ಕಳೇ ನಿಮಗೆ. ಪ್ರತಿಯೊಂದು ಮನೆಯನ್ನು ನೀವು ಗಮನಿಸಿ, ಪ್ರತಿಯೊಂದು ಮನೆಯೂ ಕೂಡ ಒಂದೊಂದು ಕ್ರಮವನ್ನು ಅನುಸರಿಸಿದ್ದಾರೆ. ಶೈಲಿ ಅಂದರೆ ಕ್ರಮ. ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ಆದುದರಿಂದಲೇ ನನಗೆ ಅವುಗಳ ಮೇಲೆ ಮೋಹ ಜಾಸ್ತಿ ಅಂತೇಳಿ ಕಾರಂತರೇ ಆ ಒಂದು ಪ್ರವಾಸ ಕಥನದಲ್ಲಿ ಬರಿತಾ ಇದ್ದಾರೆ. ನೋಡಿ, ನೀವು ಎಲ್ಲೋ ಹೋಗಿರ್ತೀರ ಮಕ್ಕಳೇ, ಅಲ್ಲಿ ಯಾವುದೋ ಒಂದು ಭವ್ಯವಾಗಿರ್ತಕ್ಕಂಥದ್ದು ಕಟ್ಟಡವನ್ನು ಇಲ್ಲ ಸುಂದರವಾಗಿರ್ತಕ್ಕಂಥ ಆ ಒಂದು ವಾಸ್ತು ರಚನೆಯನ್ನು ನೋಡಿ ನಿಮಗೂ ಕೂಡ ಓ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಇದು
ಅದ್ರ ಮೇಲೆ ಮೋಹ ಹೋಗ್ತಿರಲ್ವ, ಪ್ರೀತಿ ಜಾಸ್ತಿ ಆಗುತ್ತೆ, ಅಕ್ಕರೆ, ಪ್ರೀತಿ. ಹಾಗೆ ಇನ್ನು ಜಯಪುರ ಅಂತಕ್ಕಂಥದ್ದು ಬಣ್ಣಗಾರರ ತವರೂರು. ಯಾಕೆ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಮಕ್ಕಳು, ಯೋಚನೆ ಮಾಡಬೇಕು ನೀವು. ಸುಮ್ಮನೆ ಪಾಠ ಕೇಳೋದಲ್ಲ, ಪಾಠ ಕೇಳುತ್ತಾ ನೀವು ಯೋಚನಾ ಶಕ್ತಿಯನ್ನು ಕೂಡ ಇಲ್ಲಿ ಬೆಳೆಸ್ಕೋಬೇಕಾಗತ್ತೆ. ಇನ್ನು ಬಣ್ಣ ಹಾಕ್ತಕ್ಕಂಥ ಕುಶಲಿಗರು ಏನಿದಾರಲ್ಲ ಆ ಒಂದು ಜಯಪುರದಲ್ಲಿ ಬಹಳ ಮಂದಿ ಇದ್ದಾರೆ. ಬಣ್ಣದ ಮೋಹದ ಮೇಲೆ ಜಯಪುರದ ಜನರಿಗೆ ಎಷ್ಟೊಂದು ಮೋಹ, ಪ್ರೀತಿ, ಅಕ್ಕರೆ ಅಂದರೆ ಅವರಿಗೆ ಅಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಬಣ್ಣ ಬಣ್ಣದ ಉಡುಗೆ ತೊಡುಗೆಗಳು, ಅವರ ಬಣ್ಣದ ಮೇಲಿನ ಮೋಹವನ್ನು ಲೇಖಕರು ಈ ಒಂದು ಪ್ರವಾಸ ಕಥನದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಮಕ್ಕಳೇ. ಹಾಗೆ ನೋಡಿ, ಗಿಡ ಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ, ಅಂದರೆ ಮರುಭೂಮಿ ಅಂತ ಹೇಳ್ತೀವಿ ನಾವು ರಾಜಸ್ಥಾನವನ್ನು, ಅಂತಹ ಮರುಭೂಮಿಯ ಜನರಿಗೂ ಕೂಡ ಕಣ್ಣಿಗೆ ತಂಪಾಗಬೇಕಲ್ವಾ, ಅವರಿಗೂ ಆಶ್ಚರ್ಯ, ಅಚ್ಚರಿ, ಸಂತೋಷ ಆಗಬೇಕಲ್ವಾ. ಅದಕ್ಕಾಗಿಯೇ ಅಲ್ಲಿರ್ತಕ್ಕಂಥ ಜನರು, ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಮಹಿಳಾ ಮಣಿಗಳು, ಹೆಂಗಸರು, ರಂಗು ರಂಗಿನ ಲಂಗ, ಪಾಯಿಜಾಮ, ಸೀರೆ, ರವಿಕೆ, ಮೇಲುದಿ ತೊಡ್ತಕ್ಕಂಥ ಅಭ್ಯಾಸದವರು. ಹಾಗೆ ನೋಡಿ, ಜಯಪುರದ ಜನರಿಗೆ 3 ಬಣ್ಣಗಳಂದರೆ ಪಂಚಪ್ರಾಣ. 3 ಬಣ್ಣಗಳು ಯಾವುದು? ಒಂದು ಕೆಂಪು, ಇನ್ನೊಂದು ಕಿತ್ತಳೆ, ಇನ್ನೊಂದು ಹಳದಿ ಬಣ್ಣ. ಈ 3 ಬಣ್ಣಗಳ ಮೇಲೆ ಅತಿಯಾದ ಮೋಹ ಆ ಜಯಪುರದ ಜನರಿಗೆ ಇತ್ತು ಮಕ್ಕಳೇ. ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಜೊತೆ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ ನಮಗೆ ಕಂಡುಬರುತ್ತೆ. ಹಾಗೆ ಮಕ್ಕಳೇ, ಮುಂದುವರೆದು ಅವರ ಪಂಚೆ ಆಗಿರ್ಬೋದು, ಅವರ ಅಂಗಿಗಳಾಗಿರ್ಬೋದು, ಆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರು ಮುಂಡಾಸಿನ 30 ಮೊಳಗಳಲ್ಲಿ, ಮುಂಡಾಸು ತಲೆಗೆಲ್ಲ ಇದೆ ನೋಡಿ ಅರ್ಥ, ಪೇಟ, ತಲೆಗೆ ಹಾಕಿಕೊಳ್ತಕ್ಕಂಥ ಒಂದು ಉಡುಗೆ ಹೀಗೂ ಕರಿಬೋದು ನಾವು. ಹಾಗಾಗಿ ಆ ಮುಂಡಾಸು ನೋಡಿ 300 ಬಣ್ಣಗಳನ್ನು ಅದರಲ್ಲಿದ್ದು. ಮಕ್ಕಳು, ವಿಶೇಷವಾಗಿ ನೀವು ರಾಜಸ್ಥಾನದವ್ರದ್ದು ಈ ಮಹಿಳೆಯರ ಸೀರೆಗಳನ್ನತೆ ನೀವು ಗಮನಿಸಿ, ನೀವು ಬೇಕಾರೆ ಬಣ್ಣ ಬಣ್ಣದ ಸೀರೆಗಳು ಇರ್ತಾವ್ರು ಎಲ್ಲ, ಎಷ್ಟೊಂದು ಬಣ್ಣಗಳು. ಬಣ್ಣಗಾರರ ತವರೂರು ಅಂತ ಹೇಳಿ ಲೇಖಕರು ಕರೆದಿರ್ತಕ್ಕಂಥದ್ದಲ್ಲಿ. ಹೀಗೆ ಅವರ ಸುತ್ತಿನ ಅವರ ದೇಶಿ ಮುಂಡಾಸನ್ನು ಭಾಳ ಚೆನ್ನಾಗಿ ಬಿಗಿದುಕೊಂಡು ಬಲು ಗಂಭೀರವಾಗಿ ಕಾಣ್ತಕ್ಕಂಥದ್ದು ಅಲ್ಲೇ ಚಿತ್ರದಲ್ಲಿ ನೀವು ಗಮನಿಸ್ಕೋಬೇಕು ನೋಡಿ ಮಕ್ಕಳೇ. ಇನ್ನು ಅಂಬೇರಾದ ವಿಡಿಯೋವನ್ನು ಮಕ್ಕಳೇ ನೋಡ್ಕೊಂಬರೋಣ. ಜಯಪುರ ಪಿಂಕ್ ಸಿಟಿ ಎಂದೇ ಪ್ರಖ್ಯಾತವಾದ ಈ ನಗರ ರಾಜಸ್ಥಾನದ ರಾಜಧಾನಿ. ಇಲ್ಲಿನ ಬೀದಿಗಳು ಶತಮಾನಗಳ ಹಿಂದೆ ನಿರ್ಮಾಣವಾಗಿದ್ದರೂ ಬಹಳ ಅಗಲ ಮತ್ತು ನೇರವಾದವುಗಳಾಗಿವೆ. ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತದೆ. ಈ ನಗರವನ್ನು ದಾಟಿ ದೊಡ್ಡ ಬೆಟ್ಟಗಳೆಡೆಗೆ ಹೊರಟರೆ 4 ಮೈಲು ದೂರದಲ್ಲಿ ಅಂಬೇರ ಬೆಟ್ಟವಿದೆ. ಅಂಬೇರ ಇದು ಜಯಪುರದ ಪೂರ್ವಕಾಲದ ರಾಜಧಾನಿ. ಅಂಬೇರದಲ್ಲಿ ಹಳೆಯ ಕೋಟೆ, ಅರಮನೆಗಳಿವೆ. ಸಂಜೆ ಮುಂಜಾನೆಗಳಲ್ಲಿ ಇಲ್ಲಿಯ ಗುಡ್ಡ, ಬೆಟ್ಟ, ಕಣಿವೆಗಳು ಅಪೂರ್ವ ಮೋಹಕವಾಗಿ ಕಾಣುತ್ತವೆ. ಅಂಬೇರದ ಬುಡದಲ್ಲಿ ಒಂದು ಪುಟ್ಟ ಕೆರೆ ಇದೆ. ಅತ್ಯಂತ ರಮಣೀಯ ನೋಟವಿದು. ಕೆರೆಯ ಮಗ್ಗುಲಲ್ಲಿ ಸುಂದರ ಉದ್ಯಾನ. ಉದ್ಯಾನವನ್ನು ದಾಟಿದಾಗ ಸಣ್ಣ ಬಾಗಿಲು. ದಿಡ್ಡಿಯ ಬಾಗಿಲನ್ನು ದಾಟಿ ಕೋಟೆಯ ದಾರಿಯನ್ನು ಏರಿ ಹೋಗಬೇಕು. ಏರುತ್ತಾ ಹೋದಂತೆ ಕೆಳಗಿನ ನೋಟ ರಮಣೀಯವಾಗಿ ಕಾಣುತ್ತದೆ. ಮಕ್ಕಳೇ, ನೀವು ನೋಡಿದ ವಿಡಿಯೋವನ್ನು ಆಧರಿಸಿ ಇಲ್ಲಿ ನಾನು ನಿಮಗೆ ಮೌಲ್ಯಮಾಪನ ಚಟುವಟಿಕೆಯನ್ನು ಕೈಗೊಂಡಿದ್ದೀನಿ. ನೀವು ಎಷ್ಟರ ಮಟ್ಟಿಗೆ ಆ ವಿಡಿಯೋನ ಗ್ರಹಿಸಿದ್ದೀರಿ ಅನ್ನೋದು ಇಲ್ಲಿ ನನಗೆ ಗೊತ್ತಾಗತ್ತೆ. ನೋಡಿ ಮಕ್ಕಳೇ, ಮೊದಲನೇ ಪ್ರಶ್ನೆ ಹೀಗಿದೆ: ಅಂಬೇರ ಜಯಪುರದ ಡ್ಯಾಶ್ ರಾಜಧಾನಿ. ಯಾವುದು ಉತ್ತರ? ಯೋಚನೆ ಮಾಡಿ. ಪೂರ್ವಕಾಲದ ರಾಜಧಾನಿ. ಹಾಗೆ ಎರಡನೇ ಪ್ರಶ್ನೆ ನೋಡಿ ಮಕ್ಕಳಲ್ಲಿ: ಸಂಜೆ
ಮುಂಜಾನೆಗಳಲ್ಲಿ ಅಲ್ಲಿಯ ಗುಡ್ಡ ಬೆಟ್ಟ ಹಾಗೂ ಕಣಿವೆಗಳು ಡ್ಯಾಶ್ ತಾಳುತ್ತವೆ. ಯಾವುದು ಉತ್ತರ? ಅಪೂರ್ವ ಮೋಹಕತೆಯನ್ನು ತಾಳುತ್ತವೆ. ಸರಿನಾ? ಮುಂದೆ ಹೋಗ್ಬೋದಾ? ಮೂರನೇ ಪ್ರಶ್ನೆ ನೋಡಿ ಮಕ್ಕಳೇ. ಹಿಂದೆ ನಾನು ಅಲ್ಲಿಗೆ ಹೋದಾಗ ಡ್ಯಾಶ್ ಇದ್ದಿರಲಿಲ್ಲ. ಯಾವುದು ಸರಿ ಇದೆ ಮಕ್ಕಳೇ? ನಿಮ್ಮ ಉತ್ತರ ಜನವಸತಿ ಇದ್ದಿರಲಿಲ್ಲ. ಹಲವಾರು ಪ್ರಾಚೀನ ಗುಡಿ ಗೋಪುರಗಳು ಡ್ಯಾಶ್ ಮನೆಗಳಾಗಿದ್ದವು. ಹೇಳಿದ್ದಾರೆ ಲೇಖಕರಲ್ಲಿ, ಗೂಬೆಯ ಮನೆಗಳಾಗಿದ್ದವು. ಹಾಗೆ ನೋಡಿ ಇನ್ನೊಂದು ವಿಡಿಯೋ ಮಕ್ಕಳೇ. ಆ ಕೋಟೆಯ ಒಳಗೆ ಏನು ಅರಮನೆ ಇದೆಯಲ್ಲ, ಆ ಅರಮನೆಯ ಸುಂದರವಾದ ವಿಹಂಗ ನೋಟವನ್ನು ಈ ಮುಂದಿನ ವಿಡಿಯೋದಲ್ಲಿ ಅವರೇ ಶಿವಲಿಂಗ್ ಹೇಡೆ ಅವರ ಧ್ವನಿಯಲ್ಲಿ ನಾವು ಕೇಳೋಣ. ಬನ್ನಿ ಮಕ್ಕಳೇ, ಬೆಟ್ಟ ಏರುತ್ತಾ ಸುತ್ತಲ ರಮಣೀಯ ದೃಶ್ಯ ನೋಡುತ್ತಾ ಕೋಟೆಯನ್ನು ಸೇರಿಯಾಯಿತು. ಇನ್ನು ಕೋಟೆಯ ಒಳಗಿರುವ ಅಂಬೇರದ ಅರಮನೆಯ ವೈಭವವನ್ನು ನೋಡೋಣ. ಈ ಅರಮನೆ ಅಂಬೇರದ ಕೋಟೆಯ ಒಳಗೆ ಇದೆ. ತುಂಬ ಸುಂದರವಾದ ಅರಮನೆ. ಅರಮನೆಗೆ ಸಂಬಂಧಿಸಿರುವ ಸಭಾಂಗಣ, ದೇವಾಲಯ, ಅಂತಃಪುರ ಎಲ್ಲವೂ ಇಲ್ಲಿವೆ. ಇವೆಲ್ಲವುಗಳನ್ನು ಇಲ್ಲಿ 2-3 ಅಂತಸ್ತುಗಳಲ್ಲಿ ರಚಿಸಿದ್ದಾರೆ. ಅರಮನೆಯ ಮೊದಲ ಅಂತಸ್ತಿನಲ್ಲಿ ಇದು ಪುಟ್ಟ ದೇವಾಲಯ, ಹಾಲುಗಲ್ಲಿನ ರಚನೆ. ಈ ಮಂದಿರವನ್ನ ನೋಡಿ. ಗುಡಿ ಚಿಕ್ಕದಾಗಿದ್ದರೂ ಕೂಡ ಶಾಂತವಾಗಿ ಕಾಣಿಸ್ತಾ ಇದೆ. ಈ ಮಂದಿರದ ಗೋಡೆ, ನೆಲ, ಸ್ತಂಭ ಎಲ್ಲವನ್ನ ಹಾಲುಗಲ್ಲಿನಿಂದಾನೇ ಮಾಡಿದ್ದಾರೆ. ಬನ್ನಿ ಈಗ ಮೇಲಿನ ಅಂಗಳಕ್ಕೆ ಹೋಗೋಣ. ಅಬ್ಬಾ, ಎಷ್ಟು ದೊಡ್ಡ ಸಭಾಂಗಣ! ತುಂಬಾ ವಿಶಾಲವಾದ ಹಾಲುಗಲ್ಲಿನ ರಚನೆ. ಇದು ಕೂಡ ಹಾಲುಗಲ್ಲಿನಿಂದನೇ ಮಾಡಿರ್ತಕ್ಕಂಥದ್ದು. ನೋಡಿ, ಇದರ ಮೇಲಿನ ಚಾವಣಿಯನ್ನ ನೋಡಿ. ಇದಕ್ಕೆ ಮಾಡಿರ್ತಕ್ಕಂಥ ಕಮಾನುಗಳು, ಕಂಬಗಳು ಎಲ್ಲವೂ ರಜಪುತಾನದ ಶೈಲಿಯಲ್ಲಿದ್ದು ಹೇಗೆ ಒಂದಕ್ಕೊಂದು ಪರಸ್ಪರ ಹೊಂದಿಕೊಂಡಿವೆ. ಈ ರಚನೆಗೆ ಎಷ್ಟು ಉತ್ತಮವಾದ ಚಲುವನ್ನ ನೀಡಿವೆ. ಎದುರಿನ ಅಂಗಳ ಕೂಡ ಅಷ್ಟೇ ವಿಶಾಲವಾಗಿದೆ. ತುಂಬಾ ಸುಂದರವಾಗಿರ್ತಕ್ಕಂತಹ ಪ್ರಾಂಗಣ. ಪಕ್ಕದಲ್ಲಿರುವ ಚಾವಡಿಗಳನ್ನ ಗಮನಿಸಿ ಮಕ್ಕಳೇ, ಹೇಗೆ ಅವುಗಳಿಗೆ ಕನ್ನಡಿಯ ಚೂರುಗಳನ್ನು ಅಂಟಿಸಿದ್ದಾರೆ. ವಿಚಿತ್ರವಾಗಿರ್ತಕ್ಕಂಥ ಪ್ರತಿರೂಪಗಳು. ಇಲ್ಲಿರುವ ಕಂಬಗಳನ್ನ ನೋಡಿ. ಇವೆಲ್ಲವುಗಳು ಕನ್ನಡಿಯ ಚೂರುಗಳನ್ನು ಅಂಟಿಸಿ ತುಂಬಾ ಸುಂದರವಾದ ರೂಪವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಇಲ್ಲಿ ನಾವು ಕತ್ತಲಲ್ಲಿ ನಿಂತು ಯಾವುದೋ ಒಂದು ದೀವಿಗೆಯನ್ನು ಹೊತ್ತಿಸಿದೀವಂದ್ರ ಈ ಎಲ್ಲ ಗಾಜಿನ ತುಣುಕುಗಳು ಪ್ರತಿಫಲನ ಉಂಟು ಮಾಡಿ ಲಕ್ಷ ದೀಪಗಳು ಹೊತ್ತಿದಂತೆ ಕಾಣುತ್ತವೆ. ಈ ಚಾವಡಿಗೆ ನಕ್ಷತ್ರ ಲೋಕದ ಸೊಬಗು ಸಿಗುತ್ತದೆ. ಮೇಲಿನದು 3ನೇ ಅಂತಸ್ತು. ನೋಡಿ, ಈ 3ನೇ ಅಂತಸ್ತಿನಲ್ಲಿ ರಾಜರ ಅಂತಃಪುರವಿದೆ. ಇಲ್ಲಿನ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳು. ಈ ಅಮೃತ ಶಿಲೆಯನ್ನ ಕೊರೆದು ಅದರಲ್ಲಿ ಬಣ್ಣದ ಕಲ್ಲುಗಳನ್ನ ತುಂಬಿ ಎಷ್ಟು ಸುಂದರವಾದ ಬಳ್ಳಿ ಹೂವುಗಳ ಚಿತ್ರಾವಳಿಗಳನ್ನ ಮಾಡಿದ್ದಾರೆ. ಅರಮನೆಯ ಮೊದಲ ಮಟ್ಟದಲ್ಲಿ ಇನ್ನೊಂದು ಅಂತಃಪುರ. ಇಲ್ಲೂ ಕೂಡ ಹಾಲುಗಲ್ಲಿನ ಚಾವಡಿ ಮತ್ತು ನೀರಿನ ಕಾರಂಜಿಗಳಿವೆ. ಚಿತ್ರ ಕೊರೆದು ಮಾಡಿರ್ತಕ್ಕಂಥ ಹಾಲುಗಲ್ಲಿನ ನೀರ ಕಾಲುವೆಗಳು. ಇವೆಲ್ಲವನ್ನ ನೋಡ್ತಾ ಇದ್ರೆ ಮಕ್ಕಳೇ, ರಜಪೂತ ಅರಸರುಗಳು ಎಂತಹ ರಸಿಕ ಜೀವನವನ್ನ ನಡೆಸ್ತಿದ್ರು ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಈ ಅರಮನೆ ತುಂಬಾ ಸುಂದರವಾಗಿದೆ ಅಲ್ವಾ ಮಕ್ಕಳೇ? ಮೌಲ್ಯಮಾಪನದ ಪ್ರಶ್ನೆ. ಅರಮನೆಯ ಮೊದಲ ಅಂತಸ್ತಿನಲ್ಲಿರುವ ಪುಟ್ಟ ದೇವಾಲಯದ ಕುರಿತು ನಿಮ್ಮ ಅಭಿಪ್ರಾಯ ಸಂಗ್ರಹಿಸಿ ಬರೆಯಿರಿ. ಏನು ಉತ್ತರ ಬರೀಬೋದು? ಆ ವಿಡಿಯೋದಲ್ಲಿ ನೀವು ನೋಡಿದಿರಿ, ವಿಡಿಯೋದಲ್ಲಿ ಗಮನಿಸಿದಿರಿ. ಏನೇನು ಬರಿಬೋದು? ಹೀಗೆ ಬರಿಬೋದು ನೋಡಿ ಮಕ್ಕಳೇ. ಅರಮನೆಯ ಮೊದಲ ಅಂತಸ್ತಿನಲ್ಲಿ ಪುಟ್ಟ ಒಂದು ದೇವಾಲಯವಿದೆ. ಆ ದೇವಾಲಯದ ಮಂದಿರ ಚಿತ್ರ ಕೆಲಸಗಳಿಂದ ಕೂಡಿದ ಹಾಲುಗಲ್ಲಿನ ರಚನೆಯಿಂದ ಕೂಡಿದೆ. ಹಾಲುಗಲ್ಲು ಅಮೃತ ಶಿಲೆ ಅದು. ಗೋಡೆಗಳೆಲ್ಲ ಹಾಲುಗಲ್ಲಿನವೇ, ನೆಲವೂ ಅದರದ್ದೇ, ಸ್ತಂಭಗಳೂ ಅವುಗಳದ್ದೇ ಅಂತಕ್ಕಂಥ ಮಾಹಿತಿಯನ್ನು ಅಲ್ಲಿ ಕಾರಂತರು ನಮಗೆ ತಿಳಿಸ್ತಾರೆ. ಗುಡಿ ಚಿಕ್ಕದಾಗಿದ್ದರು, ಆ ದೇವಾಲಯ ಚಿಕ್ಕದಾಗಿದ್ದರೂ ಕೂಡ ಶಾಂತವಾಗಿ ಕಾಣಿಸ್ತಕ್ಕಂಥ ಮಂದಿರ. ಗುಡಿಯ ವಿಗ್ರಹ ಮಾತ್ರ ಆಕಾರ ಹಾಗೂ ಅಲಂಕಾರಗಳಿಂದ ಅಷ್ಟೊಂದು ಶೋಭಿಸದು. ಹೀಗೆ ಆ ಪ್ರಶ್ನೆಗೆ ಉತ್ತರವನ್ನು ಬರೆಯಬಹುದಲ್ವ ಮಕ್ಕಳೇ? ಇದೆಲ್ಲ ಉತ್ತರವು ಆ ವಿಡಿಯೋದಲ್ಲಿ ನೀವು ಗಮನಿಸಿದಿರಿ.
ಹಾಗೆ ನೋಡಿ ಮಕ್ಕಳೇ, ಇಲ್ಲಿಯ ಗುಡಿಯನ್ನು ನೋಡಿ ಮೇಲಿನ ಅಂಗಳವನ್ನೇರಿ ಹೋದರೆ ದೊಡ್ಡದೊಂದು ಸಭಾಂಗಣ ಬರುತ್ತದೆ. ಇನ್ನು ಅಲ್ಲಿಂದ 3ನೆಯ ಅಂತಸ್ತಿಗೆ ಹೋದರೆ ರಾಜರ ಅಂತಃಪುರ ಬರುತ್ತೆ. ಅದನ್ನು ಆ ವಿಡಿಯೋದಲ್ಲಿ ಕೂಡ ನೀವು ನೋಡಿದ್ರಿ, ಗಮನಿಸಿದ್ರಿ. ಹಾಗಾದರೆ ಮಕ್ಕಳೇ, ಇದನ್ನು ನೀವೇ ಮನೆಯಲ್ಲಿ ಪುತ್ರ ಬರಿಬೇಕು. ಅದನ್ನು ನಿಮ್ಮ ಶಿಕ್ಷಕರಿಗೆ ನೀವು ತೋರಿಸಬೇಕು. ರಾಜರ ಅಂತಃಪುರವನ್ನು ಕುರಿತು ಬರೆಯಿರಿ. ರಾಣಿವಾಸದ ಅರಮನೆಯನ್ನು ಕೂಡ ನಾವು ಅಂತಃಪುರ ಅಂತೇಳಿ ಕರಿತೀವಿ, ಗಮನಿಸ್ಕೋಬೇಕು. ಇನ್ನು ರಜಪೂತ ಅರಸರ ಒಂದು ರಸಿಕ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹಾಗೆ ಮಕ್ಕಳೇ, ಆವರಣದ ಹಿಂದುಗಡೆ ಇರ್ತಕ್ಕಂಥ ಒಂದು ತಗ್ಗಿನ ಕಣಿವೆಯ ತಳದಲ್ಲೇ ಕಾಣಿಸ್ತಾ ಇದೆ ಒಂದು ಮೀರಾಬಾಯಿ ದೇವಾಲಯ. ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳ ಅದು. ಯಾರು? ಮೀರಾಬಾಯಿ ದೇವಾಲಯ. ಹಾಗಾಗಿ ಆ ಮೀರಾಬಾಯಿ ಗಿರಿಧರ ನಾಗರನನ್ನು ಪೂಜೆ ಮಾಡಿರ್ತಕ್ಕಂಥ ಸ್ಥಳ, ಅದರ ಬಗ್ಗೆ ಮಾಹಿತಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಕೆಳಗಿಳಿದು ಹೋಗಿ ಆ ಗುಡಿಯನ್ನು ನೋಡಿದರೆ ಅದರ ಸೊಬಗು ಬಹಳ ಚೆನ್ನಾಗಿ ಕಾಣುತ್ತೆ ನಮಗೆ. ಹೇಗೆ ಅಂದರೆ, ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ಅಲ್ಲಿದೆ ನೋಡಿ. ನವರಂಗ ಅಂದರೆ ನಮ್ಮ ವಾಸ್ತುಶೈಲಿಯ ಏನಿ ದೇವಾಲಯಗಳ ಕಟ್ಟಡ ರಚನಾ ವಿನ್ಯಾಸ ಇದೆಯಲ್ಲ, ಅದನ್ನು ವಿವಿಧ ರಾಜಮನೆತನಗಳ ಅಧ್ಯಯನವನ್ನು ನೀವು ನೋಡಿದಾಗ ಹೊಯ್ಸಳರ ವೇಸರ ಶೈಲಿ ನಾವು ಗುರುತಿಸ್ತೀವಿ. ಹಿಂಗೆ ಒಂದೊಂದು ರಾಜಮನೆತನದ ಒಂದೊಂದು ಶೈಲಿ ಇದೆ. ಈ ಒಂದು ರಜಪೂತಾನ ಶೈಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ದೇವಾಲಯ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡಿರ್ತಕ್ಕಂಥ ಗರ್ಭಗೃಹ ನವರಂಗ ಇದ್ದು ಅಂತಕ್ಕಂಥ ಮಾಹಿತಿ ನಾವು ನೋಡ್ತೀವಿ ಇಲ್ಲಿ. ಹಾಗೆ ಮಕ್ಕಳೇ, ಆ ಸುಂದರವಾಗಿರ್ತಕ್ಕಂಥ ಗುಡಿಯ ಸುಂದರ ಆವರಣವನ್ನು ನೋಡಿ ಭಾಳ ಹೆಗ್ಗಿ ಭಾಳ ಸಂತೋಷ ಆಗತ್ತೆ ಇವರು ಮತ್ತು ಇವ್ರ ಸ್ನೇಹಿತರಿಗೆ. ಇವರು ಟಾಂಗ ನಿಲ್ಲಿಸಿರ್ತಾರಲ್ವ, ಅಲ್ಲಿಗೆ ಮರಳಿ ಬರ್ತಾರೆ. ಅಲ್ಲಿ ವಾಪಸ್ ಬಂದ ಮೇಲೆ ಬಹಳ ತುಂಬ ದಣಿವಾಗಿರುತ್ತೆ, ಆಯಾಸ ಆಗಿರುತ್ತೆ. ಪ್ರವಾಸ ನೋಡಿ ನೋಡಿ ಅದೂ ಜಯಪುರಕ್ಕೆ ಬೇಸಿಗೆ ಕಾಲದಲ್ಲಿ ಹೋಗಿರ್ತಕ್ಕಂಥದ್ದು ಲೇಖಕರು ಗಮನಿಸ್ಕೋಬೇಕು. ನಾವು ಮಕ್ಕಳು 2 ಸಾರಿ ಜೈಪುರಿಗೆ ಹೋಗಿದ್ದೀವಿ, ಬೇಸಿಗೆ ಕಾಲದಲ್ಲೊಮ್ಮೆ, ಚಳಿಗಾಲದೊಮ್ಮೆ. ಹಾಗಾಗಿ ಬೇಸಿಗೆಯಲ್ಲಿ ಬಹಳ ಕಷ್ಟ. ನೀವು ಹೋಗ್ತಕ್ಕಂಥ ಸಮಯವನ್ನು ಬಹಳ ಯೋಚನೆ ಮಾಡಿ ನಿಗದಿಪಡಿಸಿಕೊಂಡು ಹೋಗಬೇಕು. ಬಹಳ ಬಾಯಾರಿಕೆ ಆಗುತ್ತೆ ಲೇಖಕರಿಗೆ. ಇವರು ಬಂದವರೇ ಅಲ್ಲೇ ಒಂದು ರಸ್ತೆ ಬದಿಯಲ್ಲಿ ಹಾದಿಯ ಮಗ್ಗುಲಿನ ಒಂದು ಅಂಗಡಿ ಮುಂದೆ ಕುಳಿತ್ಕೋತಾರೆ. ಬಣ್ಣ ಬಣ್ಣದ ಸೋಡಾ ಲೆಮನೇಡ್ ಕುಡಿತಾರೆ. ನೋಡಿ, ಅಲ್ಲಿ ನೀವು ಜೈಪುರಕ್ಕೆ ಹೋದರೆ, ರಾಜಸ್ಥಾನಕ್ಕೆ ಹೋದರೆ, ಎಲ್ಲೇ ಹೋದರೆ ಇಂಥ ಬಣ್ಣ ಬಣ್ಣದ ಲೆಮನೇಡು, ಸೋಡಾ, ಶರ್ಬತ್ತು ಎಲ್ಲ ನಿಮಗೆ ಸಿಗ್ತಾವೆ. ಅವನು ಕುಡಿದು ತಮ್ಮ ದಣಿವನ್ನು ಇವರು ಆರಿಸಿಕೊಳ್ತಾರೆ. ಅವರ ಉಡುಗೆಯಲ್ಲಿ ಅಷ್ಟೆಲ್ಲ ಬಣ್ಣಗಳನ್ನು ತುಂಬಿಸಿ ತಿರುಗತಕ್ಕಂಥ ಅಲ್ಲಿನ ಜನ ಮಾರಾಟ ಮಾಡ್ತಕ್ಕಂಥ ಸೋಡಾ ಆಗಿರ್ಬೋದು, ಲೆಮನೇಡ್ ಆಗಿರ್ಬೋದು, ಅವರ ಕಡುಪಿನ ರಂಗವನ್ನು ಅದಕ್ಕೆ ಕೊಟ್ಟಿದ್ದಾರೆ. ಕಡುಪಿನ ಬಣ್ಣ ಅಂದರೆ ಮಕ್ಕಳೇ ದಟ್ಟವಾಗಿರ್ತಕ್ಕಂಥ ಬಣ್ಣ, ರಂಗು ರಂಗಾಗಿರ್ತಕ್ಕಂಥ ಬಣ್ಣ ಅಲ್ಲಿದ್ದಾವೆ ನೋಡಿ. ಹಾಗಾಗಿ ಅದನ್ನು ನೋಡಿದ ತಕ್ಷಣ ಇದು ಶಾಯಿಯೋ ಪಾನೀಯವೋ ಎಂಬ ಭ್ರಮೆ ಲೇಖಕರಿಗೆ ಉಂಟಾಗತ್ತೆ. ನಮ್ಮ ಪಾಲಿಗೆ ದೊರೆತ ಕುಡಿಯಬಹುದಾಗಿರ್ತಕ್ಕಂಥ ಪಾನೀಯವೂ ಕೂಡ ಇದೊಂದೇ. ಸರಿ, ಇನ್ನು ಮನೆಗೆ ಹೋಗ್ತಾರೆ. ಗೋಧೋಳಿ ಸಮಯ ಅಂದರೆ ಮುಸ್ಸಂಜೆ ಸಮಯ. ಟಾಂಗಾ ಕುದುರೆಯನ್ನು ಮೆಲ್ಲಗೆ ಹತ್ತಿ ಮಾನವೀಯ ಹೊರೆಯನ್ನು ಎಳೆದುಕೊಂಡು ಹಾಗೆ ಸಾಗ್ತಾ ಇರ್ತಾರೆ. ಅಲ್ಲಿಂದ ಮುಂದೆ ತುಂಬ ಹೊಲಗಳು, ಹೊಲಗಳಲ್ಲಿ ಕೋಳಿ ಕಾಗೆಗಳಿಗಿಂತ ಭಾಳ ಅಗ್ಗವಾಗಿ ಕಾಣ್ತಕ್ಕಂಥ ನವಿಲಿನ ಹಿಂಡು. ಅಲ್ಲಿ ನವಿಲುಗಳ ರಾಜ್ಯದಲ್ಲಿ ಬಣ್ಣದ ಕಣ್ಣು ಹುಟ್ಟಲು ರಜಪೂತಾನಾದ ಸ್ತ್ರೀಯರಿಗೆ ಬೇರೆ ಪ್ರೇರಣೆ ಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನಲ್ಲಿ ಲೇಖಕರು ಬರೀತಾರೆ. ಮರುದಿನ ಬೆಳಗ್ಗೆ ಅಲ್ಲಿಗೆ ಸಮೀಪವಾಗಿರ್ತಕ್ಕಂಥ ಜಂತ್ರ ಮಂತ್ರವನ್ನು ನೋಡೋಕೆ ಅವರು ಹೋಗ್ತಾರೆ. ಅದರ ಒಂದು ಸುಂದರವಾಗಿರ್ತಕ್ಕಂಥ ವಿಡಿಯೋ ನೀವು ನೋಡಿ. ಜಂತ್ರ ಮಂತ್ರ. ಜೈಪುರದಲ್ಲಿರುವ ಜಂತ್ರ ಮಂತ್ರ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ. ಜಂತರ್ ಎಂದರೆ ಯಂತ್ರ, ಮಂತರ್ ಎಂದರೆ ಸೂತ್ರ. ಜಂತರ್ ಮಂತರ್ ಎಂದರೆ ಕನ್ನಡದಲ್ಲಿ ಲೆಕ್ಕಾಚಾರದ ಯಂತ್ರ. ದೆಹಲಿ, ಜೈಪುರ, ಉಜ್ಜಯಿನಿ, ಮಥುರಾ, ವಾರಣಾಸಿ,
ಈ 5 ಸ್ಥಳಗಳಲ್ಲಿ ಜಂತರ ಮಂತ್ರಗಳನ್ನು ನೋಡಬಹುದು. ನಾನ್ನೂರರಿಂದ 500 ವರ್ಷಗಳ ಪೂರ್ವದಲ್ಲಿ, ಅಂದರೆ ಕ್ರಿಸ್ತಶಕ 1724ರಿಂದ 1735 ಸಮಯದಲ್ಲಿ ಜೈಪುರದ ರಜಪೂತ ದೊರೆ 2ನೆಯ ಮಹಾರಾಜ ಸವಾಯ್ ಜೈಸಿಂಗನ ಕಾಲದಲ್ಲಿ ನಿರ್ಮಾಣವಾಗಿವೆ. ದೇಶದ 5 ಅತಿ ದೊಡ್ಡ ಖಗೋಳ ವೀಕ್ಷಣಾಲಯಗಳಲ್ಲಿ ಪಿಂಕ್ ಸಿಟಿ ಎಂದು ಹೆಸರಾದ ಜೈಪುರದಲ್ಲಿರುವ ಜಂತರ್ ಮಂತರ್ ಐತಿಹಾಸಿಕವಾಗಿ ವಿಶ್ವ ಪ್ರಸಿದ್ಧವಾಗಿದೆ. ಗ್ರಹಗಳು, ಸೂರ್ಯ, ಚಂದ್ರ, ತಾರಾಮಂಡಲಗಳನ್ನು ಹಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಸಾಮ್ರಾಟ್ ಯಂತ್ರ, ಜಯಪ್ರಕಾಶ ಯಂತ್ರ, ರಾಮಯಂತ್ರ, ನಿಯತಿ ಚಕ್ರ ಮುಂತಾದ ಹೆಸರುಗಳಿಂದ ಕರೆಯುವ 18 ವಿಧದ ವಿಚಿತ್ರವಾದ ಸಾಧನಗಳನ್ನು ಇಲ್ಲಿ ನೆಡಲಾಗಿದೆ. ಆಗಿನ ಕಾಲದಲ್ಲಿ ಸ್ಥಳೀಯ ಕಾಲಮಾನದ ಲೆಕ್ಕಾಚಾರ, ಭಾರತದ ಜ್ಯೋತಿಷ್ಯದ ಲೆಕ್ಕಾಚಾರ, ಗ್ರಹ ಮತ್ತು ನಕ್ಷತ್ರಗಳ ಚಲನೆ, ರಾಶಿಗಳ ಬದಲಾವಣೆ, ಮಳೆ ಮಾಪನ, ಅಕ್ಷಾಂಶ ಮತ್ತು ರೇಖಾಂಶಗಳ ಲೆಕ್ಕಾಚಾರ ಹಾಗೂ ಇತರೆ ಆಕಾಶಕಾಯಗಳ ಚಲನೆ, ಅದರಲ್ಲೂ ಮುಖ್ಯವಾಗಿ ಬೆಳಗಿನ ಸಮಯದಲ್ಲಿ ಸೂರ್ಯ ಮತ್ತು ಇತರೆ ನಕ್ಷತ್ರಗಳ ನಡುವಿನ ದೂರವನ್ನು ಅಳೆಯಲು ಬಳಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಗಳಿಗೆ ಅಂದರೆ ಸಮಯದ ಒಂದು ಭಾಗ. ಈ ಗಳಿಗೆ ಅಳೆಯುವುದಕ್ಕೆ ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ, ನಕ್ಷತ್ರಗಳ ಗತಿಯನ್ನು ಪರಿಶೀಲಿಸುವುದಕ್ಕೆ ಇಲ್ಲಿನ ಸಾಧನಗಳನ್ನು ಉಪಯೋಗಿಸಲಾಗುತ್ತಿತ್ತು. ಇಲ್ಲಿರುವ ಪ್ರತಿಯೊಂದು ಸಾಧನದ ಮೇಲೆ ಅವುಗಳ ಉಪಯೋಗಿಸುವ ಬಗೆ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದ ವಿವರಗಳನ್ನು ನಮೂದಿಸಲಾಗಿದೆ. ದೂರದರ್ಶಿಯ ಸಹಾಯವಿಲ್ಲದೆ ಬರೀ ಕಣ್ಣಿನಿಂದಲೇ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆ ಎಂದೇ ಹೇಳಬಹುದಾಗಿದೆ. 1948ರಲ್ಲಿ ಇದನ್ನು ರಾಷ್ಟ್ರೀಯ ಸ್ಮಾರಕ ಎಂದು ಘೋಷಿಸಲಾಯಿತು. ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಈ ಜಂತರ್ ಮಂತರನ್ನು ಸೇರಿಸಲಾಗಿದೆ. ಈ ವಿಡಿಯೋವನ್ನು ಆಧರಿಸಿ ಒಂದಿಷ್ಟು ಮೌಲ್ಯಮಾಪನ ಮಕ್ಕಳೇ ನೀವು ಹೇಗೆ ಕಲ್ತಿದ್ದೀರಿ ಅಂತಕ್ಕಂಥದ್ದು. ಮೊದಲನೇ ಪ್ರಶ್ನೆ, ಜಂತ್ರ ಮಂತ್ರ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ ಇದು ಈ ಸ್ಥಳಗಳಲ್ಲಿವೆ. ಅಲ್ಲಿ ತೋರಿಸಿದ್ದೀವಿ ನಾವು 5 ಸ್ಥಳ. ಯಾವುದು ಹಾಗಿದ್ರೆ? ಎ ದೆಹಲಿ, ಜೈಪುರ್, ಉಜ್ಜಯಿನಿ, ಮಥುರಾ, ವಾರಣಾಸಿ. ನೋಡಿ ಮಕ್ಕಳೇ, 5 ಸ್ಥಳಗಳನ್ನು ನೀವು ಗಮನಿಸ್ಕೋಬೇಕು. ಯಾವುದು? ಎ ಬಿ ಸಿ ಡಿ ಇದಾವಲ್ವ, ಗಮನಿಸ್ಕೋಬೇಕು ನೀವು. ಅಲ್ಲಿ ವಿಡಿಯೋ ನೋಡಿದ್ದೀರಿ. ಹಾಗಾದರೆ ಸರಿ ಉತ್ತರ ಯಾವುದು ಇರ್ಬೋದು ಇದರಲ್ಲಿ? ನೋಡಿ, ಡಿಯಲ್ಲಿ ವಿಜಯಪುರ ಇದೆ, ಅಲ್ಲಿಲ್ಲ. ಸಿಯಲ್ಲಿ ಬೆಂಗಳೂರು ಇದೆ, ಅದು ಉತ್ತರ ಆಗೋದಿಲ್ಲ. ಇನ್ನು ಬಿ ಯಲ್ಲಿ ಬನ್ನಿ, ಮೈಸೂರು ಇದೆ, ಅದು ಆಗೋದಿಲ್ಲ. ಹಾಗಾಗಿ ಉತ್ತರ ಯಾವುದು ಮಕ್ಕಳೇ ಹಾಗಿದ್ರೆ? ಎ. ಅಲ್ಲಿ ನಮ್ಮ ದೇಶದ 5 ಅತಿ ದೊಡ್ಡ ಖಗೋಳ ವೀಕ್ಷಣಾಲಯಗಳಲ್ಲಿ ಪಿಂಕ್ ಸಿಟಿ ಎಂದು ಹೆಸರಾದ ಜೈಪುರದಲ್ಲಿರುವ ಜಂತರ್ ಮಂತರ್ ಐತಿಹಾಸಿಕವಾಗಿ ವಿಶ್ವ ಪ್ರಸಿದ್ಧಿಯನ್ನು ಇದು ಪಡ್ಕೊಂಡಿದೆ ಮಕ್ಕಳೇ. ನೀವು ಅಲ್ಲಿ ಗಮನಿಸಿದ್ರಿ. ಹಾಗೆ ಇಲ್ಲಿದ್ದಾವೆ ನೋಡಿ. ಇನ್ನು ಎರಡನೇ ಪ್ರಶ್ನೆ, ಜಂತ್ರ ಮಂತ್ರ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ ಇದು ಇವರ ಕಾಲದಲ್ಲಿ ರಚಿತವಾಗಿದೆ. ಗಮನಿಸ್ಕೊಳ್ರಿ, 4 ಉತ್ತರ ಓದ್ಕೊಳ್ಳಿ. ಯಾವುದು? ಯೋಚನೆ ಮಾಡಬೇಕು ಮಕ್ಕಳೇ, ನೀವು ಯೋಚಿಸಿ ಉತ್ತರಿಸಬೇಕು. ನೀವು 4 ಓದಿದ್ರಲ್ವಾ?
ಸರಿಯಾದ ಉತ್ತರ ನೋಡೋಣ ಯಾವುದು ಹಾಗಿದ್ರೆ. ನೋಡಿ, ಎ ರಜಪೂತ ದೊರೆ 2ನೇ ಮಹಾರಾಜ ಸವಾಯ್ ಜೈಸಿಂಗ್ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥವ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಮಕ್ಕಳೇ ಟಿಪ್ಪಣಿ ರೂಪದಲ್ಲಿ ನೀವು ಉತ್ತರ ಬರೀಬೇಕಾಗತ್ತೆ. ರಾಷ್ಟ್ರೀಯ ಸ್ಮಾರಕ, ಇನ್ನು 2ನೇದು ಜಂತರ್ ಮಂತರ್ನ ಮಹತ್ವ. ಇನ್ನು ಮಕ್ಕಳೇ ಆ ಜಯಪುರದ ಜಾನಪದ ನೃತ್ಯದ ಬಗ್ಗೆ ಲೇಖಕರು ಇಲ್ಲಿ ನಮಗೆ ಗಮನ ಸೆಳೀತಾರೆ. ಅಲ್ಲಿ ಜಯಪುರದ ನೃತ್ಯಗಳನ್ನು ನೋಡಬೇಕು ಅಂತಕ್ಕಂಥ ಹಂಬಲ ಇವ್ರದ್ದು ಆಗಿರುತ್ತೆ. ಹಾಗಾಗಿ ಮುಂಚಿತವಾಗಿ ಅವರ ಮಿತ್ರರಾಗಿರ್ತಕ್ಕಂಥ ಅವರ ಅಪೇಕ್ಷೆಯನ್ನು ತಿಳಿಸ್ತಾರೆ. ಅವರ ಗೆಳೆಯರಿಗೆ ಅದನ್ನು ಹೇಳಿ ಏರ್ಪಾಡು ಮಾಡಿರ್ತಾರೆ. ಸಂಜೆ ಆದ ತಕ್ಷಣ ಅಲ್ಲಿ ಗೋಪಿನಾಥ ರಾಯರು, ಚೀಫ್ ಇಂಜಿನಿಯರ್ ಗೋಪಿನಾಥ ರಾಯರ ಮನೆಗೆ ಹೋಗ್ತಾರೆ. ಅವರು ಮೈಸೂರಿನವರು. ಅಲ್ಲಿ ಅವರು ಸದ್ಯ ಜೈಪುರದಲ್ಲಿ ಒಂದು ಉದ್ಯೋಗ ಮಾಡಿಕೊಂಡು ಸ್ವಂತ ಮನೆಯಲ್ಲಿ ವಾಸ ಆಗಿದ್ದಾರೆ. ಅವರ ಸುಂದರವಾಗಿರ್ತಕ್ಕಂಥ ಬಂಗಲೆಯ ಎದುರಿಗೆ ಹಚ್ಚ ಹಸುರಿನ ಬಯಲಿನ ಒಂದು ತುಣುಕು ಜಾಗದಲ್ಲಿ ಅಲ್ಲಿಯೇ ಒಂದು ನೃತ್ಯ ಕಾರ್ಯಕ್ರಮ ಅಂದರೆ ಡ್ಯಾನ್ಸ್ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಾರೆ. ಇನ್ನು ಜಯಪುರದ ಜಾನಪದ ನೃತ್ಯದ ಲಕ್ಷಣಗಳನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಒಂದು ಜನಸಾಮಾನ್ಯನ ನೃತ್ಯ, ಅದು ಸ್ತ್ರೀಯರ ಉಡುಗೆ ಮತ್ತು ತೊಡುಗೆಯನ್ನು ಅಲ್ಲಿ ಹೇಳ್ತಾರೆ. ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಅಲ್ಲಿ ಚಿತ್ರದಲ್ಲಿ ನೀವು ಗಮನಿಸಿದಿರಿ. ಇನ್ನು ಹಿಮ್ಮೇಳಕ್ಕೆ ಅಲ್ಲಿ ಡೋಲ್ ಇರ್ತಕ್ಕಂಥದ್ದು, ಮುಂಭಾಗದಲ್ಲಿ ಅಲ್ಲಿ ಯಾವ ರೀತಿ ನರ್ತಕರು ಲಾಸ್ಯವನ್ನು ಬೆಸಗ್ತಾ ಇದ್ರು ಅನ್ನೋದು ಕೂಡ ನಾವು ಗಮನಿಸ್ಕೋಬೇಕಾಗತ್ತೆ. ಹಾಗೆ ಅವರ ಒಂದು ಕಾಲಿನ ನಡಿಗೆಯಲ್ಲಿ ಕೈಗಳ ಚಲನೆಯಲ್ಲೂ ಕೂಡ ಜಾಣ್ಮೆ ಚೆಲುವುಗಳೆರಡೂ ಇದ್ದವು. ಅವ್ರ ಜೊತೆಗೆ 3-4 ಹುಡುಗರು ಕೂಡ ನಿತ್ಯದ ಉಡುಗೆಯಲ್ಲಿ ಕುಣಿದಾಡ್ತಾ ಇದ್ದರು. ಇನ್ನು ಗೋಪಿನಾಥರ ಆತಿಥ್ಯವನ್ನು ಸ್ವೀಕರಿಸಿ ಎಲ್ಲಿಗೆ ಬರ್ತಾರೆ? ಮರಳಿ ಮನೆಗೆ ಬರ್ತಾರೆ. ಬಂದ ಮೇಲೆ ಎಲ್ಲ ಅವಸರವೇ ಅವಸರ. ಅಲ್ಲಿ ಎಲ್ಲ ಅವಸರದ ಊಟ, ಅವಸರದ ಓಟ. ಇವರು ಹೋಗಿ ರೈಲ್ವೆ ಸ್ಟೇಷನಿಗೆ ಹೋಗೋದ್ರೊಳಗಾಗಿ ದಿಲ್ಲಿಗೆ ಹೋಗ್ತಕ್ಕಂಥ ರೈಲು ಬಂಡಿ ಬಂದು ನಿಂತಿತ್ತು. ಅಲ್ಲಿ ನೀವು ಗಮನಿಸ್ತಾ ಇದ್ರಿ. ಮಿತ್ರರಾಗಿರ್ತಕ್ಕಂಥ ರೈಗಳ ಒಂದು ಸತ್ಕಾರಕ್ಕೆ ವಂದನೆಯನ್ನು ಸಲ್ಲಿಸಿ ರೈಲು ಬಂಡಿಯನ್ನೇರಿ ಆ ರೈಲಿನ ಮೇಲಂತಸ್ತಿನಲ್ಲಿ ಹಾಸಿಗೆಯನ್ನು ಬಿಡಿಸ್ತಾರೆ. ಬಿಡಿಸಿ ಮಲ್ಕೋತಾರೆ. ತುಂಬ ಆಯಾಸು ದಣಿವಾಗಿತ್ತಲ್ಲ, ಅವ್ರು ಬೆಳಗಾದದ್ದು ದೆಹಲಿಯನ್ನು ಸಮೀಪಿಸಿದಾಗ. ಪದಬಂಧ ರಚಿಸೋಣ, ಕಲಿತದ್ದು ಸ್ಮರಿಸೋಣ ಅನ್ನೋದ್ರ ಮುಖಾಂತರ ನಾವು ನೋಡೋಣ. ಗೋಪಿನಾಥರವರು ಇದನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ನೋಡಿ ಮಕ್ಕಳು, ಇಲ್ಲಿ ಪ್ರಶ್ನೆ ಇದ್ದಾವೆ. ಎಡದಿಂದ ಬಲಕ್ಕೆ ಜಯಪುರದ ರಾಜಧಾನಿ ಯಾವುದು? 3 ಅಕ್ಷರದ್ದು. ಯೋಚನೆ ಮಾಡಬೇಕು ನೀವು. ಯಾವುದು ಹಾಗಿದ್ರೆ ನೋಡಿ. ಅಂಬೇರಾ. ಸರಿ. ಇನ್ನು ಹಾಗೆ ಮಕ್ಕಳು ಎಡದಿಂದ ಬಲಕ್ಕೆ ಜಯಪುರದವರಿಗೆ ಪ್ರಾಣವಾಗಿರ್ತಕ್ಕಂಥ ಹಳದಿ ಕಿತ್ತಳೆ ಜೊತೆಗಿರುವ ಬಣ್ಣ ಯಾವುದು? 2 ಅಕ್ಷರ. ಸರಿ, ನೀವು ಹೇಳೋದು ಸರಿ ಇದೆ ಮಕ್ಕಳೇ, ಕೆಂಪು. ಹಾಗೇನು ಮೇಲಿನಿಂದ ಕೆಳಕ್ಕೆ ಮಕ್ಕಳೇ, ರಾಜಗೃಹವನ್ನು ಕನ್ನಡದಲ್ಲಿ ಹೀಗೂ ಕರೆಯುತ್ತಾರೆ. ಯಾವುದು? ಸರಿ ಇದೆ ಮಕ್ಕಳೇ, ಅರಮನೆ. ಸರಿ ಅಲ್ವಾ? ಇನ್ನು ಕೊನೆಯ ಪ್ರಶ್ನೆ ಮಕ್ಕಳೇ, ಯೋಗವಾಹಗಳು ಸೇರಿದ ಮೇಲಂತಸ್ತಿನ ರಾಣಿವಾಸದ ಮನೆ, ಅದಕ್ಕೇನಂತ ಕರೀತಾರೆ? ಸರಿ, ಅಂತಃಪುರ. ಸೊ ಹೀಗೆ ಮಕ್ಕಳೇ ನೀವು ವಿಚಾರವನ್ನು ಗ್ರಹಿಸ್ಕೋಬೇಕು. ಈಗ ನಿಮಗೆ ಮನೆ ಕೆಲಸ, ಪಠ್ಯಪುಸ್ತಕದ ಪುಟ ಸಂಖ್ಯೆ 14 ಮತ್ತು 15ರಲ್ಲಿನ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ನೀವು ತೋರಿಸಿ. ಹಾಗೆ ವಿದ್ಯಾರ್ಥಿಗಳೇ, ನೀವು ಕೈಗೊಂಡಿರ್ತಕ್ಕಂಥ ಒಂದು ಪ್ರವಾಸದ ಅನುಭವಗಳನ್ನು ಕುರಿತು ಬರೆಯಿರಿ. ಎಲ್ಲರಿಗೂ ನಮಸ್ಕಾರ. ನಾನು ಈರಪ್ಪ ಮಹಾಲಿಂಗಪುರ್. ಶುಭವಾಗಲಿ, ಒಳ್ಳೆಯದಾಗಲಿ.